ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅನುದಾನ ತಾರತಮ್ಯ ಆಗಿದೆಯಾ? ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಏನಂತಂದ್ರು ಪ್ರಿಯಾಂಕ್ ಅಂತಂದ್ರೆ, ಎಲ್ಲಾ ಸಮುದಾಯಕ್ಕೂ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ನಮ್ಮ ಸರ್ಕಾರದ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಯಾವುದೇ ಒಂದು ಸಮುದಾಯದ ಸರ್ಕಾರ ಅಂತೂ ಅಲ್ವೇ ಅಲ್ಲ. ಕೆಲ ಸಂದರ್ಭಗಳಲ್ಲಿ ಒಂದು ಸಮುದಾಯಕ್ಕೆ ಹೆಚ್ಚು ಸಿಗುತ್ತೆ, ಹೆಚ್ಚು ಸಿಗಲಿ, ಅತಿ ಹೆಚ್ಚು. ಸಹಜವಾಗಿ ಹಿಂದುಳಿದ ಸಮುದಾಯಕ್ಕೆ ಕಡಿಮೆ ಸಿಗುತ್ತೆ ಅಂತ ಹೇಳಿರೋದು ಪ್ರಿಯಾಂಕ್ ಖರ್ಗೆ, ಹೋಮ್ ಮಿನಿಸ್ಟರ್. ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅನುದಾನ ತಾರತಮ್ಯ ಆಗಿದೆ ಅನ್ನುವಂಥ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರ ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸಿಕೊಡುವ ಜವಾಬ್ದಾರಿ ಸರ್ಕಾರದ್ದು. ನಾವು ಯಾವುದೇ ಒಂದೇ ಸಮಾಜದ ಸರ್ಕಾರ ಅಲ್ಲ. ಅಂಥದ್ದೇನಾಗ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸಮಾಜಕ್ಕೆ ಹೆಚ್ಚು ಸಿಗುತ್ತೆ, ಒಂದು ಸಮಾಜಕ್ಕೆ ಕಮ್ಮಿ ಸಿಗುತ್ತೆ. ಇನ್ನು ನಮ್ಮ ಸರ್ಕಾರನೇ ಇರೋದಲ್ಲ, ವಿ ವಿಲ್ ರೆಕ್ಟಿಫೈ ಎವ್ರಿಥಿಂಗ್. ಅದರಲ್ಲಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಇಲ್ಲ. ಅವಶ್ಯಕತೆ ಇದ್ದಕ್ಕೆ ಅಲ್ಲ. ನೋಡಿ, ಯಾವುದೇ ಸಮುದಾಯಗಳಿಗೆ ಕಟ್ಟಡಗಳು ಬೇಕಾಗಿರ್ಬೋದು, ಹಾಸ್ಟೆಲ್ಗಳು ಬೇಕಾಗಿರೋದು, ಇಟ್ಸ್ ಬೇಸ್ಡ್ ಆನ್ ದೇರ್ ನೀಡ್ ಅಲ್ವಾ. ಸೊ ಈಗ ಈ ವರ್ಷದಲ್ಲಿ ಹೆಚ್ಚಾಗಿರ್ಬೋದು, ನೆಕ್ಸ್ಟ್ ವರ್ಷ ಬೇರೆ ಸಮುದಾಯದಕ್ಕೆ ಹೆಚ್ಚು ಕೊಡ್ಬೋದು. ಅದು ತಾರತಮ್ಯ ಏನಾಗಿದೆ ಅದನ್ನ ಸರಿಪಡಿಸಲಿಕ್ಕೆ ಅವಕಾಶ ನಮಗಿದೆ, ಅದನ್ನ ನಾವು ಮಾಡ್ತೀವಿ. ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸಿಕೊಡುವ ಜವಾಬ್ದಾರಿ ಸರ್ಕಾರದ್ದು. ನಾವು ಯಾವುದೇ ಒಂದೇ ಸಮಾಜದ ಸರ್ಕಾರ ಅಲ್ಲ. ಅಂಥದ್ದೇನಾಗ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸಮಾಜಕ್ಕೆ ಹೆಚ್ಚು ಸಿಗುತ್ತೆ, ಒಂದು ಸಮಾಜಕ್ಕೆ ಕಮ್ಮಿ ಸಿಗುತ್ತೆ. ಇನ್ನು ನಮ್ಮ ಸರ್ಕಾರನೇ ಇರೋದಲ್ಲ, ವಿ ವಿಲ್ ರೆಕ್ಟಿಫೈ ಎವ್ರಿಥಿಂಗ್. ಅದರಲ್ಲಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಇಲ್ಲ. ಅವಶ್ಯಕತೆ ಇದ್ದಕ್ಕೆ ಅಲ್ಲ. ನೋಡಿ, ಯಾವುದೇ ಸಮುದಾಯಗಳಿಗೆ ಕಟ್ಟಡಗಳು ಬೇಕಾಗಿರ್ಬೋದು, ಹಾಸ್ಟೆಲ್ಗಳು ಬೇಕಾಗಿರೋದು, ಇಟ್ಸ್ ಬೇಸ್ಡ್ ಆನ್ ದೇರ್ ನೀಡ್ ಅಲ್ವಾ. ಸೊ ಈಗ ಈ ವರ್ಷದಲ್ಲಿ ಹೆಚ್ಚಾಗಿರ್ಬೋದು, ನೆಕ್ಸ್ಟ್ ವರ್ಷ ಬೇರೆ ಸಮುದಾಯದಕ್ಕೆ ಹೆಚ್ಚು ಕೊಡ್ಬೋದು. ಅದು ತಾರತಮ್ಯ ಏನಾಗಿದೆ ಅದನ್ನ ಸರಿಪಡಿಸ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಈಗ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ಇದು ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಬಟ್ ಇಲ್ಲಿ ನಂಬರ್ಸ್ಗಳು ಹೇಳ್ತಾ ಇರೋದು ಅತಿ ಹೆಚ್ಚು 89 ವಿವಿಧ ಸಂಘ ಸಂಸ್ಥೆಗಳು, ಅದು ಕುರುಬ ಸಮುದಾಯಕ್ಕೆ ಅಂತ ಹೇಳಿ. ಇದು ತಾರತಮ್ಯ ಅಲ್ಲದೆ ಮತ್ತೇನು ಅಂತ ಹೇಳಿ ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇರೋ ಮಾತು. ಹೆಂಗ್ ನಿಭಾಯಿಸುತ್ತೆ ಇದನ್ನ, ಹೆಂಗ್ ಸರಿಪಡಿಸ್ತಾರಂತೆ? ಒಂದ್ ಕಡೆ ಈಗ ಸರ್ಕಾರ ಎಲ್ಲೋ ಒಂದು ಕಡೆ ಒಂದು ಸಮುದಾಯದ ಪರವಾಗಿ ನಿಂತ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಇದೀಗ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುದಾನ ಒಂದೇ ಸಮುದಾಯಕ್ಕೆ ಸುಮಾರು 89 ಕುರುಬ ಸಮುದಾಯದ ಸಂಘ ಸಂಸ್ಥೆಗಳಿಗೂ ಕೂಡ ಅನುದಾನ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು. ಬಜೆಟ್ ನಲ್ಲಿ ಏನು ಅನುದಾನ ಇದೆ ಅದರ 52% ನಷ್ಟು ಒಂದು ಕುರುಬ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಕೂಡ ಅನುದಾನ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಇನ್ನುಳಿದ ಏನು ಪ್ರವರ್ಗ ಒಂದರಲ್ಲೇ 147 ಜಾತಿಗಳು ಕೂಡ ಬರ್ತವೆ. ಆ ಒಂದು ಜಾತಿಗಳಿಗೆ, ಸಮುದಾಯಗಳಿಗೆ ಅನುದಾನ ಕೂಡ ಬಿಡುಗಡೆ ಮಾಡಿಲ್ಲ. ಆದ್ರೆ ಕೇವಲ ಸಮುದಾಯಕ್ಕೆ ಸುಮಾರು 89 ಸಂಘ ಸಂಸ್ಥೆಗಳಿಗೂ ಕೂಡ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇದು ತರಾತುರಿಯಲ್ಲಿ ಸಿದ್ದರಾಮಯ್ಯನವರು ತಾವು ಸಿಎಂ ಇಂದ ಸ್ಥಾನ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಈ ಆದೇಶವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ತರಾತುರಿಯಲ್ಲಿ ಒಂದೇ ಸಮುದಾಯಕ್ಕೂ ಕೂಡ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಉಳಿದಿರ್ತಕ್ಕಂಥ ಸಮುದಾಯಗಳಿಗೆ ಅನುದಾನ ಬೇಕಾಗಿಲ್ವಾ? ಅವ್ರಿಗೆ ಒಂದು ಸಮುದಾಯ ಭವನ ನಿರ್ಮಾಣ ಆಗಿರ್ಬೋದು, ಅನೇಕ ರೀತಿಯ ಕಲ್ಯಾಣಕ್ಕಾಗಿ ಒಂದು ಅನುದಾನವನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಒಂದು 89 ಸಂಘ ಸಂಸ್ಥೆಗಳಿಗೆ ಕೂಡ ಅನುದಾನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಒಂದ್ ಕಡೆ ಸರ್ಕಾರ ಎಲ್ಲ ಒಂದ್ ಕಡೆ ತಾರತಮ್ಯ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಇಲ್ಲಿ ಗೋಚರಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಶರತ್ 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ಅನುದಾನ ಕೂಡ ಮಂಜೂರಾಗಿದೆ. ಅದರಲ್ಲಿ ಕುರುಬ ಸಮುದಾಯಕ್ಕೆ ಕೂಡ ಹೆಚ್ಚಾಗಿ ಅನುದಾನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥ ಇದು ಬೇರೆ ಸಮುದಾಯಗಳ ಕೆಂಗನಿಗೂ ಕೂಡ ಈಗ ಗುರಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ಮಡಿವಾಳ ಸಮುದಾಯ ಆಗಿರ್ಬೋದು, ಎಳವ ಸಮುದಾಯ ಆಗಿರ್ಬೋದು, ಮತ್ತೆ ಯಾದವ ಸಮುದಾಯ ಆಗಿರ್ಬೋದು, ಅಲ್ಲಿ ಕೆಲವೊಂದಿಷ್ಟು ಬೆರಳಿಕೆಯಷ್ಟು ಸಮುದಾಯಗಳಿಗೆ ಮಾತ್ರ ಅನುದಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಕುರುಬ ಸಮುದಾಯಗಳಿಗೆ ಮಾತ್ರ ಹೆಚ್ಚಾಗಿ ಅನುದಾನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ರಾಕೇಶ್ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಟ್ರಸ್ಟ್ ಇದೆ ಶರತ್. ಆ ಟ್ರಸ್ಟ್ ಗೆ ಸುಮಾರು 52 ಲಕ್ಷ ರೂಪಾಯಿ ಗದಗದಲ್ಲಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ರಾಕೇಶ್ ಟ್ರಸ್ಟ್ ಅಂತಕ್ಕಂಥ ಒಂದು ಟ್ರಸ್ಟ್ ಇದೆ. ಅದಕ್ಕೆ ಒಂದು ಸುಮಾರು 52 ಲಕ್ಷ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲಾಖೆ ಒಂದು ಸಮುದಾಯದ ಪರವಾಗಿ ಮಾತ್ರ ನಿಂತ, ಇನ್ನು ಉಳಿದಿರ್ತಕ್ಕಂಥ ಸಮುದಾಯಗಳಿಗೆ ಹಣ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಕೊನೆಯ ಕ್ಷಣದಲ್ಲಿ ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಅನುದಾನ ಕೊಡುವಂತ ನಿಟ್ಟಿನಲ್ಲಿ ಮುಂದಾದ್ರ ಅನ್ನುವಂಥದ್ದು ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ಒಂದೇ ಸಮುದಾಯಕ್ಕೆ ಸೀಮಿತವಾಯ್ತಾ
ಹೀಗನ್ನುವಂಥ ಚರ್ಚೆ ಮತ್ತೊಮ್ಮೆ ಉಟ್ಕೊಳ್ತಾ ಇದೆ. ಜೊತೆಗೆ ಓಲೈಕೆ ರಾಜಕಾರಣ ಇದು ಅನ್ನುವಂಥ ಮಾತು ಮತ್ತೊಮ್ಮೆ ಉದ್ಭವ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ. ನೋಡೋಣ, ಇದನ್ನ ಹೋಮ್ ಮಿನಿಸ್ಟರ್ ಸರಿ ಮಾಡಬೇಕು, ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಾದ್ ನೋಡೋಣ. 155 ವಿವಿಧ ಸಂಘ ಸಂಸ್ಥೆಗಳಿಗೆ ಕೊಟ್ಟಿರೋದು ಅನುದಾನವನ್ನು. ಅದರಲ್ಲಿ ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅತಿ ಹೆಚ್ಚು. ಆಮೇಲೆ ಟಿ ನರಸೀಪುರ ತಾಲೂಕು ಒಂದಕ್ಕೇನೆ 13 ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಮಂಜೂರಾಗಿರೋದು ಇದು ಯಾವ ರೀತಿಯ ಲೆಕ್ಕಾಚಾರ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕುವಂತೆ ಮಾಡಿದೆ.